ಫಸ್ಟ್ ಟೈಮ್ ಬಂದಾಗಲ್ವಾ, ಫಸ್ಟ್ ಟೈಮ್ ಬಂದಿದ್ದಿಲ್ಲ, ಫುಲ್ ಖುಷಿ. ಕ್ಯಾಬ್ ಬುಕ್ ಆಗಿದೆ, ಸೊ ಹೋಗ್ಬೇಕು. ಅವಳು ಫುಲ್ ಖುಷಿ ಆಗ್ಬಿಟ್ರೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ. ಎಲ್ಲೂ ಬಾಯ್ ವಿಷ್ಣು ಬಾಯ್. ನೋಡಿ ಗೈಸ್, ಬೇರೆಯವ್ರ ಮನೆ ಬಾಗ್ಲ ತೊಡ್ಕೊಂಡು ಇಷ್ಟು ಗೈಸ್ ಹೋಗ್ಬೇಕಾದ್ರೆ ಹೆಂಗಿದೆ, ಬರ್ಬೇಕಾದ್ರೆ ಹೆಂಗಾಗಿದೆ ನೋಡಿ. ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಾಣುತ್ತೆ, ಇಲ್ಲಿಂದ ನೋಡ್ತಾ ಇರ್ತಾ ಆ ಬಿಲ್ಡಿಂಗ್ ಗಳೆಲ್ಲ ಫುಲ್ ಚಿಕ್ಕದಾಗ ಕಾಣಿಸ್ತಿದೆ. ತುಂಬಾನೇ ಇಷ್ಟ ಆಯ್ತು. ಬಸ್ ಮಮ್ಮಿ ಎದುರು ಬರ್ತಾನೆ. ಅವನ ಭಯ ಅನ್ನೋದಿಲ್ಲ ಅವನಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಎಸ್ ವ್ಲಾಗ್ ಏನು ಅಂತ ಹೇಳಿ ತಮ್ಮಲ್ಲಿ ನೋಡಿರ್ತೀರಾ. ಎಸ್ ಫಸ್ಟ್ ಟೈಮ್ ಮಗು ಆದ್ಮೇಲೆ ನಾನು ಅಂಬಿ ಪಾಪು 3 ಜನ ಕೂಡ ಇವತ್ತು ಆಚೆ ಹೋಗ್ತಾ ಇದೀವಿ. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಇದು ವಿಷ್ಣು ಔಟ್ಫಿಟ್. ವಿಷ್ಣು ಹೇಗ್ ಕಾಣ್ತಿದ್ದಾನೆ ಅಂತ ಹೇಳಿ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ತೋರಿಸ್ಬಿಡ ಹೋದ ಖುಷಿ ಮೇಲಿಂದ ಕೆಳಗೆ. ಖುಷಿ ಆಯ್ತಾ? ಸೊ ಇವಾಗ ಆಟೋ ಬುಕ್, ಇದು ಕ್ಯಾಬ್ ಬುಕ್ ಆಗಿದೆ. ಸೊ ಹೋಗ್ಬೇಕು. ಅವಳು ಫುಲ್ ಖುಷಿ ಆಗ್ಬಿಟ್ರೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ. ಎಲ್ಲೂ ಕರ್ಕೊಂಡು ಹೋಗಿಲ್ಲ ಗೈಸ್. ನಾನು ಮದ್ವೆ ಆದಾಗಿಂದ ಇಲ್ಲಿವರೆಗೂ ಅಂಬಿಗೆ ಎಲ್ಲೆಲ್ಲೂ ಕರ್ಕೊಂಡು ಹೋಗಿಲ್ಲ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು. ಟ್ರಿಪ್ ಆಗ್ತೀನಿ, ಸೊ ಔಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಸೊ ಒಂದ್ ಸಣ್ಣದಾಗಿ ಇವತ್ತು ಒನ್ ಡೇ ಟ್ರಿಪ್ ಅಂತ ಹೇಳಿ ಅನ್ಕೊಳ್ಳಿ. ಇವತ್ತು ಶನಿವಾರ ಹೇಳ್ದಂಗೆ ಕೇಳ್ತೀನಿ, ನಾಳೆ ನಂದು ಸಂಡೇ ಅಲ್ವಾ, ಸೊ ನಾಳೆ ಸಂಜೆವರೆಗೂ ಕ್ರಿಕೆಟ್ ಆಡಕ್ ಹೋಗೋದ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಯ್ ಮಾಡಿ ವಿಷ್ಣು. ಹಾಯ್ ಮಾಡ್ತೀನಿ. ಆಕ್ಚುಲಿ ವ್ಲಾಗ್ ಆನ್ ಮಾಡೋಕ್ಕಿಂತ ಮುಂಚೆ ಅವನೇ ಫಸ್ಟ್ ಹಾಯ್ ಅಂತ ಹೇಳಿದ ಅನ್ಸುತ್ತಲ್ಲ. ಮೋಸ್ಟ್ಲಿ ಏನ್ ಕಟ್ ಆಗಿದೆನಾ? ಇದೆಯಾ? ಇದೆ ಅಂತ. ಸರಿ, ಕಾಣ್ತಿದ್ದೇನೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಟೋ ಬಂದು ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಹೋದ್ಮೇಲೆ ನಿಮ್ಗೆ ತೋರಿಸ್ತೀವಿ. ಸೊ ಎಲ್ಲಿ ಅಂತ ನನ್ಗೂ ಗೊತ್ತಿಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹೋದ್ಮೇಲೆ ಅಲ್ಲಿ ಸಿಗೋಣ. ಬಾಯ್. ಹೋಗ್ತಾ ಇದೀವಿ. ಇಷ್ಟು ನೋಡ್ರಿ ಎಷ್ಟು ಖುಷಿ ಆಗ್ಬಿಟ್ಟು. ಖುಷಿ ಎಲ್ಲ ಆಗೋನೆ ನಿದ್ದೆ ಅಂದ್ರೆ ನನ್ಗೆ ನಿನ್ಗೆ ಕಾರ್ ಅಡ್ಜಸ್ಟ್ ಆಗಲ್ಲ, ಬಟ್ ಇವ್ನಿಗೆ ಕಾರ್ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಗೊತ್ತಿಲ್ಲ, ಮಾತ್ ಬರಲ್ವಲ್ಲ, ಸುಮ್ನೆ ಕುಂತಿರ್ತಾನೆ. ಅಡ್ಜಸ್ಟ್ ಆಗಿದೆ ಅಂತ ಅನ್ಕೊಂಡಿದೀವಿ, ಗೊತ್ತಿಲ್ಲ. ಈಗ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಲ್ಲಿ ಅಂತಾನೆ ಗೊತ್ತಿಲ್ಲ ಪ್ಲೇಸ್. ಅದು ಹೇಳೋದು ಬೇಡ, ಆಮೇಲೆ ಅಲ್ಲೋದ್ಮೇಲೆ ಹೇಳೋಣ ಅಂತ. ಓಕೆ, ನೋಡೋಣ. ಏನೋ ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ಸರ್ಪ್ರೈಸಸ್ ಇರ್ಬೇಕಲ್ವಾ. ಫಸ್ಟ್ ಸರ್ಪ್ರೈಸ್ ನೋಡೋಣ ಹೇಳ್ಬೇಕು. ಒಟ್ಟಾಗಿಂದ ಇದೇ ಫಸ್ಟ್ ಟೈಮ್ ಆಚೆ ಎಲ್ಲೋ ಕರ್ಕೊಂಡು ಹಾಯ್ ಅಂತ ನೋಡಿ. ಹಾಯ್. ಫುಲ್ ನಿದ್ದೆಲಿದ್ದಾನೆ, ಹಿಂಗೆ ತಟ್ಟಿ ತಟ್ಟಿ ಮಲಗಿಸ್ತೀನಿ. ಈ ಸ್ಯಾರಿನ ನಾನು ಯಾವಾಗ ಹುಟ್ಟಿದೆ ಅಂತ ಹೇಳಿ ಗೆಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ರೀಲ್ಸ್ ಅಲ್ಲ, ಸೊ ಬ್ಲಾಗಲ್ಲಿ ಯಾವಾಗ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ವಿಷ್ಣು 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 ಬಾಯ್. ನಾನು ಅಂಬಿ, ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಅವನಿಗೆ ಯಾವ ತರ ಫೀಲ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಅಂದ್ರೆ ನಮ್ ತರನೇ ಫೀಲ್ ಆಗುತ್ತೆ ಅವ್ರಿಗೂ. ನಾವ್ ಹೀಗಿನ್ನು ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಅಂಡ್ ಹಾಯ್, ಹೇಗಿದ್ಯಾ ನರ್ತನ? ನಾನು ಸೂಪರ್. ಫಾಲೋ ಮಾಡ್ತಿದ್ದೀರಾ? ನನಗೂ ಫಾಲೋ ಮಾಡಿ. ಲವ್ ಯು. ಸೊ ಗೈಸ್, ನಾನು ಇವಳದ್ದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಳು ಕೂಡ ಮಿನಿ ವ್ಲಾಗರ್ ಆಯಿತಾ. ಸೊ ಇವಳಿಗೂ ಕೂಡ ಸಪೋರ್ಟ್ ಮಾಡಿ. ಇವಳು ಮತ್ತು ಇವರು ಪುಟಾಣಿ ತಮ್ಮ ಇಬ್ಬರು ಕೂಡ ಮಿನಿ ವ್ಲಾಗರ್ಸ್ ಆಗಿಬಿಟ್ಟಿದ್ದಾರೆ. ಸೊ ಇವ್ರ ಐಡಿನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಫಾಲೋ ಅಂತೆ ಮಾಡಿ ಆಯಿತಾ. ಓಕೆನಾ ಹೇಳಿದ್ದೀನಿ. ಈಗಿನ್ನೂ ಬಂದಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನೋ ಅಂತ ಹೇಳಿಬಿಟ್ಟು ಇನ್ನೂ ಏನೋ ಹೇಳಲ್ಲ ಆಯಿತಾ. ನನಗೂ ಕೂಡ ಏನೋ ಗೊತ್ತಿಲ್ಲ. ಸೊ ಹೋಗ್ತಾ ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಬಂದಿರೋದು ಸೊ ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋ ಅಂಥವ್ರು ಸೊ ಕಾವ್ಯಕ ಮತ್ತು ನರ್ತನ, ಅವ್ರ ಹಸ್ಬೆಂಡ್ ಮತ್ತು ಸುಬ್ಬು ಇರೋರ ಹತ್ರ ಬಂದಿದ್ದೀವಿ. ಆ್ಯಂಡ್ ಹಾಗೆ ನಮಗೂ ಕೂಡ ಒಂದು ಔಟಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಂದಿರೋದು. ಸೊ ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ವ್ಲಾಗ್ ಪೂರ್ತಿ ನೋಡಿ. ಸರ್ಪ್ರೈಸ್ ಇದೆ ನಿಮಗೊಂದು. ಹೌದಾ? ಸೊ ಸರ್ಪ್ರೈಸ್ ಇದೆಯಂತೆ, ಸೊ ನೋಡೋಣ. ಗೈಸ್, ವಿಷ್ಣು ಹಿಂಗೆ ಆಟ ಆಡ್ತಿದ್ದಾನೆ ಅಂತಂದರೆ ಫುಲ್ಲು ಅವನದೇ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಅಂಬಿ ದೇವರೇ ಅಂತ ಕುಂತು ಬಿಟ್ಟಿದ್ದಾರೆ. ಕಾರಲ್ಲಿ ಬಂದು ಟ್ರಾವೆಲ್ ಮಾಡಿಲ್ವಲ್ಲ, ವಾಮಿಟ್ ಬಂದಾಗತ್ತೈತೆ. ಅದು ಎದೆಗೆ ಬಂದು ಕೂತಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಆಚೆ ಹಿಂಗೆ ಕುಂತು ಬಿಟ್ಟದ. ಕೂತ್ಕೊಂಡು ಒಳ್ಳೆ ಅವ್ರ ರೂಮಿಗೆ ನುಗ್ತಿಯಲ್ಲೋ ವಿಷ್ಣು, ಅವ್ರ ರೂಮಿಗೆ ನುಗ್ತಿದ್ದೆ. ನಾನು ಮಲ್ಗ್ ಸಂಬಿ ಅವನ್ನ. ಬರೋ ಬಾಯ್ ವಿಷ್ಣು ಬಾಯ್. ನೋಡಿ ಗೈಸ್, ಬೇರೆಯವ್ರ ಮನೆ ಬಾಗ್ಲ ತೊಡ್ಕೊಂಡು ವಿಷ್ಣು
ಗೈಸ್ ನಾವು 13th ಅಲ್ವಾ 3030 ಫ್ಲೋರ್ ಅಲ್ಲಿ ಇದ್ದೀವಿ. ವ್ಯೂ ನೋಡಿದ್ರೆ ಮಾತ್ರ ಮಸ್ತ್ ಆಗಿದೆ. ಒಂದ್ಸತಿ ವ್ಯೂ ತೋರಿಸು. ಅಲ್ಲಿ ಕೆಳಗಡೆ ಹೋದಾಗ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಾಣುತ್ತೆ. ಇಲ್ಲಿಂದ ನೋಡ್ತಾ ಇರ್ತೀವಿ, ಆ ಬಿಲ್ಡಿಂಗ್ ಗಳೆಲ್ಲ ಫುಲ್ ಚಿಕ್ಕದಾಗ ಕಾಣಿಸ್ತಿದೆ. ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ಫುಲ್ ಪ್ಲೇಸ್ ಡಲ್ ಆಗ್ಬಿಟ್ಟಿದೆ ಅವ್ನಿಗೆ ನೋಡಿ. ವಿಷ್ಣು ನೋಡಿ ಏನಿಲ್ಲ ಏನಾಗಿಲ್ಲ, ನಿದ್ದೆಲಿದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಎಲ್ಲ ಫುಲ್ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಫುಲ್ ಕಾಣಿಸ್ತಿದೆ. ಅಲ್ಲಿ ನೋಡು ಎಷ್ಟು ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ ವರ್ಗು ಫುಲ್ ಕಾಣಿಸ್ತಿದೆ. ಮಸ್ತ ಇದೆ ಮಾತ್ರ ಅಲ್ಲ. ಹುಲ್ಲು ತೋರ್ಸ. ವಿಷ್ಣುನ ಕುಂತಿರು ಆರಾಗ ಆಗ್ತಾನೆ. ಎಲ್ಲಿ ತೋರ್ಸ ಕೃಷ್ಣ. ಕೃಷ್ಣ ಕಾಣ್ತಿದ್ದೆ ನೋಡಿ, ಫುಲ್ಲು ಖುಷಿ ಆಗ್ಬಿಟ್ಟಿದ್ದೀವಿ. ಸೊ ನರ್ತನ ಬೈ ಮಾತಾಡೋದು ಏನಾದ್ರು. ಗೈಸ್ ಎಷ್ಟು ಧೈರ್ಯವಾಗಿ ನಿಂತಿದ್ದಾಳೆ ನೋಡಿ ಇವಳು. ಭಯ ಆಗ್ತಿಲ್ವಾ ನಿಂಗೆ? ಭಯ ಆಗ್ತಿಲ್ವಾ? ನಾವ್ ಇದ್ರ ಮೇಲೆ ನಿಂತ್ಕೊಳ್ಳೋಕೆ ಎಷ್ಟೆಲ್ಲ ಭಯ ಪಡ್ತಿದೀವಿ. ಇವಳು ನೋಡಿ ಎಷ್ಟು ಚಿಕ್ಕವನಿದ್ದಾನೆ. ಇವನೇ ನಿಂತ್ಬಿಟ್ಟಿದ್ದಾನೆ. ನಮಗಂತೂ ಹೈಟ್ ಅಂತಂದ್ರೆ ಫುಲ್ಲು ಭಯ ನನಗೆ. ಸೊ ಹೈಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ತಲೆ ಫುಲ್ ಸುತ್ತುತ್ತೆ ನೋಡ್ಬಿಟ್ರೆ ನನಗೆ. ಬಟ್ ರಿಯಲ್ ಆಗಿ ನೋಡೋಕ್ಕೆ ವ್ಯೂ ತುಂಬಾ ಚೆನ್ನಾಗಿದೆ. ಫೋನಲ್ಲಿ ಹೇಗೆ ಕಾಣಿಸ್ತಿದೆ ಏನೋ ಅದು ನನಗೆ ಗೊತ್ತಿಲ್ಲ. ಎಲ್ಲೋದ್ರೂ ಕೂತ್ಕೊಳ್ಳೋದೆ ಅಂಬಿದು ಕೆಲಸ. ಅಂಬಿ ಎದುರು ಕೂತಾನೆ. ಅವನ ಭಯ ಅನ್ನೋದಿಲ್ಲ ಅವನಿಗೆ. ಗೈಸ್ ವಾಯ್ಸ್ ಕೇಳಿಸ್ತಿದ್ದೀವಿ ಇಲ್ವೋ ನನಗೆ ಗೊತ್ತಿಲ್ಲ. ಹಿಂದೆಗಡೆ DJ ಸೌಂಡ್ ಇದೆ. ಸೊ ಇನ್ನೂ ಏನೇನು ಹೋಗ್ತೀವಿ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಹೇಳ್ತೀವಿ. ತುಂಬ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಇವ್ರ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಈ ರೀತಿ ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿಗೆ ಬಂದಿದ್ರೆ ಸೊ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಲ್ಲಿ 30ನೇ ಫ್ಲೋರ್ಗೆ ಹೋದ್ಮೇಲೆ ಈ ರೀತಿ ಲಿಫ್ಟಲ್ಲಿ ಸೊ ನಾವು ಟೇಬಲ್ ಬುಕ್ ಮಾಡಿರ್ತೀವಲ್ವಾ. ಸೊ ನಮ್ಮ ಟೇಬಲ್ ಹತ್ರ ಹೋಗಬೇಕು. ಸೊ ಅದಕ್ಕೆ ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಸೊ ವಿಷ್ಣುಗಂತೂ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನೋಡಿ ಅವ್ನು ಹೇಗೆ ನೋಡ್ತಿದ್ದ ಅಂತ ಹೇಳಿ. ಬಿಡು ನೀನು ಫುಲ್ ಗಾಬರಿ ಆಗ್ಬಿಟ್ಟವಳೆ. ಯಾಕೆಂದ್ರೆ ಸೀರೆ ಉಡ್ಕೊಂಡಿದ್ದೀನಿ ನಾನು. ಎಷ್ಟೊಂದು ರೀಲ್ಸಲ್ಲಿ ನೋಡಿರ್ತೀನಿ ಸೀರೆ ಸಿಗಾಕೊಂಡು ಬಿದ್ದಿರೋದು. ಅದಕ್ಕೆ ಫಸ್ಟ್ ಟೈಮ್ ಬಂದಾಗಲ್ವಾ, ಫಸ್ಟ್ ಟೈಮ್ ಬಂದಿದ್ರಲ್ಲ ಫುಲ್ ಖುಷಿ. ಸೂಪರ್ ಪ್ಲೇಸ್ ಅಲ್ಲ, ಸಖತ್ತಾಗಿದೆ ಮಾತ್ರ. ಇಷ್ಟ ಆಯ್ತಪ್ಪ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಗೈಸ್. ಮೈ ಗಾಡ್, ನಾನು ಯಾವತ್ತೂ ನೋಡಿರ್ಲಿಲ್ಲ. ಹೇಗೆ ಅನ್ಸಿದೆ ನಿನ್ಗೆ? ಸಖತ್ ಇಷ್ಟ ಆಯ್ತು. ನಿನಗೆ ಹೇಗೆ ಅನ್ಸಿದೆ? ನಾವೆಲ್ಲ ಏನು ಅನ್ಸಲ್ಲ ನಮಗಿದೆ, ಯಾಕಂದ್ರೆ ಡೈಲಿ ಯಾವಾಗಾರ ಓಡಾಡ್ತಿರ್ತೀವಿ. ನಿನಗೇನು ಅನ್ಸ್ತದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಅಂದ್ಮೇಲೆ ನೀನ್ ಮಾತಾಡ್ಬೇಕು. ನನ್ನ ಮಾತಾಡಂದ್ರೆ ಜೋರ ಮಾತಾಡಿ ಕೇಳಿಸಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಇದೆ, ಕೇಳಿಸುತ್ತೋ ಇರೋ ಗೊತ್ತಿಲ್ಲ ವಾಯ್ಸು. ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅನ್ಕೊಂಡಿರ್ಲಿಲ್ಲ. ಹೆಂಗಿದೆ ನೋಡ್ರಿ, ಫುಲ್ಲು ಒಂಥರ ಯೂಸೇ ನನಗೆ ಇದು ಯೂಸ್ ಆಗಿ ವ್ಯೂ ಕಾಣೋದು. ಅಪ್ಪ ಸಖತ್ ನಿದ್ದೆ ಬಂದ್ಬಿಟ್ಟಿದೆ ನನಗೆ. ಬೇಜಾರು ಒಂದು ಮುಖ ನೋಡ್ತಾ ಇದ್ರೆ. ಮಲ್ಕತೀನಾ? ಮಲಗ್ತೀಯಾ? ಬೆಳಗ್ಗೆ ಮಲಗಿರೋನ್ ಗಾಯ್ಸ್. ಇವಾಗ ಇಷ್ಟ ಗಂಟ ಎದ್ದವನೆ ಅಂದರೆ ನಮಗೆ ಅದು. ಯಾಕಂದ್ರೆ ಇಲ್ಲಿ ಜನ ಅವರಲ್ಲ, ಅದಕ್ಕೋಸ್ಕರ ಆ ಸೌಂಡಿಗೆ ಎದ್ದವನೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಮಲಗಬೇಕಾಯ್ದವನು. ಯಾರು ಇವಾಗ ಅಳ್ತವನು, ಹಠ ಮಾಡ್ತಾನೆ ಜಾಸ್ತಿ. ಅದಾದಮೇಲೆ ನಾವು ಊಟ ಮಾಡಿದ್ವಿ. ಅದನ್ನ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ, ವ್ಲಾಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಲೈಟ್ಸ್ ಆನ್ ಆಯಿತು. ಸೊ ಲೈಟ್ಸ್ ಆನ್ ಆದಾಗ ಈ ರೀತಿ ವ್ಯೂ ಇತ್ತು. ಫುಲ್ಲು ಚಳಿ. ಆದರೆ ಹೆವಿ ಮೇಲೆ ಅಲ್ವಾ, 35ನೇ ಫ್ಲೋರ್ ಅಲ್ವಾ, 30ನೇ ಫ್ಲೋರು. ಆದರೂ ಹೇಗೋ ವಿಷ್ಣು ಇದ್ನಲ್ವಾ, ಅದಕ್ಕೋಸ್ಕರ ಬೇಗ ಬಂದ್ಬಿಟ್ವಿ, ಸ್ವಲ್ಪ ಹೊತ್ತೇ ಇದ್ದು. ಅದಾದಮೇಲೆ ಫುಲ್ಲು ಕೆಳಗಡೆ ಬಂದ್ವಿ ನಾವು. ನೀವೇ ನೋಡ್ತಾ ಇರ್ಬೋದು. ನನಗೆ ಮೇಲ್ಗಡೆ ಹೋಗೋದಕ್ಕಿಂತ ಕೆಳಗಡೆ ಬಂದಿದ್ದು ನನಗೆ ಹೆವಿ ಇಷ್ಟ ಆಗ್ಬಿಡ್ತು. ಹೌದಾ? ಯಾಕಂದ್ರೆ ಎಲ್ಲ ಲೈಟಿಂಗ್ ನೋಡ್ಕೊಂಡು ನಿಧಾನೇ ಕರ್ಕೊಂಬರ್ತಿತ್ತು, ಅದು ಇಷ್ಟ ಆಯ್ತು ನನಗೆ. ನನಗೆ ಮೇಲ್ಗಡೆ ಹೋಗಿ ತುಂಬ ಇಷ್ಟ ಆಯಿತು. ನಿನಗೆ ಕೆಳಗಡೆ ಹಂಗೆ ಕೆಳಗಡೆ ಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಲೆ ಸುತ್ತಲ್ಲ, ಮೇಲ್ಗಡೆ ಹೋಗ್ಬೇಕಾದ್ರೆ ತಲೆ ಸುತ್ತುತ್ತೆ. ಅದೊಂದೇ ಒಂದೊಂದು ಫ್ಲೋರ್ ಇಳ್ದಂಗೆಲ್ಲ ನನ್ನ ಮುಖ ನೋಡ್ತಾನೆ. ಏನಾಗ್ತೈತೆ ಅವ್ನು ವೈಬ್ರೇಟ್ ಆಗ್ತೈತಲ್ಲ, ಅದಕ್ಕೋಸ್ಕರ ಅಷ್ಟೇ. ಅವ್ನಿಗೂ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯನ್ಸು. ಸೊ ಚೆನ್ನಾಗಿತ್ತು. ನೀವೇ ನೋಡ್ತಿದ್ರಲ್ಲ ಎಷ್ಟೊಂದು ಫ್ಲೋರ್ಸ್ ಇದೆ, ಎಷ್ಟೊತ್ತು ನಿಂತ್ಕೊಂಡಿರ್ಬೇಕು ಅಲ್ಲೇನೆ. ಇದೆಲ್ಲ ಆದಮೇಲೆ ನಾವು ವಾಪಸ್ಸು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಗೈಸ್ ಹೋಗ್ಬೇಕಾರೆ ಹೆಂಗಿದೆ, ಬರ್ಬೇಕಾರೆ ಹೆಂಗಾಗಿದೆ ನೋಡಿ. ಇವಳು ಹಬ್ಬಳ ಎಲ್ಲ ನಾನು ಹೆಂಗಾಗಿದ್ದೀನಿ ನೋಡಿ. ಕಿವಿ ಫುಲ್ಲು ಗುಯ್ ಅಂತಿದೆ ನನಗೆ. ಯಾಕೆ ಅಂತಂದ್ರೆ ನಾನು ಇಲ್ಲಿವರೆಗೂ ಲಿಫ್ಟಲ್ಲ ಹೋಗಿ ಬರೋದು.
ಹೊಟ್ಟೆ ಹೆಂಗೆ ತೊಳಸ್ತಿದೆ ಅಂತ ಅಂದರೆ ಅಷ್ಟು ಹೊಟ್ಟೆ ತೊಳಸ್ತಿದೆ ಫುಲ್ಲು. ಅದು ಹೋಗಿ ಬಂದು ಕಿವಿ ಎಲ್ಲ ಗುಯ್ಯಿ ಅಂತಿದೆ, ಮೇಲ್ಗಡೆ ಹೋಗಿ ಬಂದಿರೋದು. ಅದು ಒಂಥರ ತಲೆ ನೋವುತ್ತಿದೆ. ಯಾಕೆ ಅಂತಂದರೆ ನಾನು ಇಷ್ಟು ದಿವಸ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೆ ಆಯಿತಾ. ಸಡನ್ನಾಗಿ ಆಚೆ ಹೋಗಿದ ತಕ್ಷಣ ನಿಮಗೆ ಗೊತ್ತಲ್ಲ ಹೇಗೆ ಫೀಲ್ ಆಗುತ್ತೆ. ಅದರಲ್ಲೂ ಕಾರಲ್ಲಿ ಹೋಗಿ ಹೊಟ್ಟೆ ಫುಲ್ ತೊಳಸಿದೆ. ನಿಮಗೆ ನನ್ನ ಫೇಸ್ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು. ಅದು ಅಲ್ಲದೆ ವಿಷ್ಣು ಬೇರೆ ಅಲ್ಲಿ ಆಟ ಆಡ್ಬೇಕಾರೆ ಆಚೆ ಅಲ್ಲಿಂದ ಬರ್ಬೇಕಾದ್ರೆ ಫುಲ್ ಎಲ್ಲ ಕಿತ್ತೆ ಆಗ್ಬಿಟ್ಟಿದ್ದಾನೆ. ವಿಷ್ಣು ಕೂದಲೆಲ್ಲ ಹಿಂಗೆ ಇಟ್ಕೊಂಡು ಅಳ್ತಾ ಇದ್ದ. ಅವನು ಕೂಡ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ, ಮಲ್ಕೊಂಬಿಟ್ಟ. ಬರ್ಬೇಕಾದ್ರೂ ಮಲ್ಕೊಬಿಟ್ಟ ಅಲ್ಲಿಂದ ಕಾರಲ್ಲಿ. ಅಂಬಿ ಫೇಸು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಗ್ಲೋ ಇದೆ. ನಾನ್ ನೋಡಿ ಗೈಸ್ ಯಪ್ಪ ಏನಿಲ್ಲ, ಮೇಲೆ ಚೆನ್ನಾಗಿದ್ದೀನಿ ಅಷ್ಟೇ, ಒಳಗಡೆ ನನ್ಗೆ ಆಗ್ತಾರೆ, ನನಗೆ ಮಾತ್ರ ಗೊತ್ತು. ಯಾವಾಗ ವಾಂತಿ ಮಾಡ್ಕೊಂತೀನಿ ಗೊತ್ತಿಲ್ಲ. ನಮ್ಗೇನಾದ್ರೆ ಎಲ್ಲೂ ಟ್ರಾವೆಲ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನಾವು ಬರೀ ಒಂದು ಇಷ್ಟೊಂದು 30 ಕಿಲೋಮೀಟರ್ ಹೋಗಿರ್ಬೋದು ಅಷ್ಟೇ. 30 ಕಿಲೋಮೀಟರ್ಗೆ ಈ ಥರ ಏನಾರು ಒಂದು 400-500 ಕಿಲೋಮೀಟರ್ ಆದ್ರೆ ಇರೋಕ್ಕಾಗಲ್ಲ. ಅದೇನು ಹೋಗಿ ಬಂದ್ರೆ 20 ಕಿಲೋಮೀಟ್ರು, 25-30 ಕಿಲೋಮೀಟರ್ ಹತ್ತತ್ರ ನೋಡಿದ್ರೆ ಇಷ್ಟು ಆಗ್ತಿದೆ. ಏನಾದರೂ ಬೇರೆ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಜ ಹೇಳ್ತೀನಿ ಖಂಡಿತ ಆಗಲ್ಲ. ಅದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಇರೋರಿಗೇನೆ ಅದು ಆಗುತ್ತೆ ಅಂತ ಅನಿಸುತ್ತೆ. ನಮ್ಮ ಕೈಲಂತೂ ಒಂದು ಸ್ವಲ್ಪನೂ ಕೂಡ ಆಗಲಿಲ್ಲ. ಅದಕ್ಕೆ ಫುಲ್ಲು ನೋಡಿ ಹೇಗಾಗ್ಬಿಟ್ಟಿದ್ದೀನಿ. ಹೋಗ್ಬೇಕಾದ್ರೆ ಹೆಂಗಿದೆ ಇದೆಲ್ಲ ಉದುರೋಯ್ತು. ವಿಷ್ಣು ಎಲ್ಲ ಓಡ್ದು ಇಟ್ಟುಬಿಟ್ಟಿದ್ದಾನೆ ಅಲ್ಲಿ. ಅವನು ತುಂಬ ಅಳ್ತಿದ್ದ, ಹಠ ಮಾಡ್ತಿದ್ದ ಅವನು ಕೂಡ. ಅದಕ್ಕೆ ನನ್ನ ತಮ್ಮನು ಫುಲ್ ಸುಸ್ತಾಗಿ ಕುಂತ್ಬಿಟ್ಟಿದ್ದಾನೆ. ಅದಕ್ಕೆ ಬಾಡೋಗ್ಬಿಡುತ್ತೆ. ನಿಂದು ಬೇಕು ನಂದು ಬೇಡ ಹಂಗಾಗ್ಬಿಟ್ಟಿದ್ದೀನಿ ನೋಡಿ. ಫುಲ್ಲು ಹೆಂಗೆ ಅಂತಂದ್ರೆ ನಿದ್ದೆ ಫುಲ್ಲು ನಿದ್ದೆ ಬರ್ತದೆ ನನಗಂತೂ. ಇವಾಗ ಮಲ್ಬಿಟ್ರೆ ಯಾವಾಗ ಎದ್ದೇಳ್ತೀವಿ. ಎಷ್ಟು 8:00 ಬಂದಿರೋದು ನಾವು. ಎಲ್ಲರೂ ಫುಲ್ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದ್ವಿ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗಂತೂ. ಸೊ ನೀವೇನಾದರೂ ಅಂತಂದರೆ ನಿಮಗೆ ಟ್ರಾವೆಲ್ ಇಷ್ಟ ಆಗುತ್ತಾ ಇಲ್ವಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಇರೋರು ಎಸ್ ಅಂತ ಹಾಕಿ, ಇಷ್ಟ ಇಲ್ಲದೆ ಇರೋರು ನಮ್ಮ ಥರ ಯಾರು ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ ಅಥವಾ ಎಲ್ಲಾದರೂ ಟ್ರಾವೆಲ್ಗೆ ಹೋದರೆ ಆಗಲ್ಲ ಅನ್ನೋರು ನೋ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ಯಾರ್ಯಾರಿಗೆ ಟ್ರಾವೆಲ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ. ಇನ್ನು ಇವತ್ತು ರೀಲ್ಸ್ ಕೂಡ ಮಾಡಿದ್ವಿ ಬೆಳಿಗ್ಗೆ, ಆ್ಯಸ್ ಯೂಶುವಲ್. ಇವತ್ತು ಶನಿವಾರ, ಸೊ ಮನೇಲಿ ಪೂಜೆ, ದೇವಸ್ಥಾನಕ್ಕೆ ಹೋಗಿದ್ವಿ, ರೀಲ್ಸ್ ಕೂಡ ಬಿಟ್ಟಿದ್ದೀವಿ. ಸೊ ಹೋಗಿ ಬರೋಷ್ಟಿದ್ದೀವಿ, ಹೇಗಿದ್ದವ್ರು ಹೇಗಾಗ್ಬಿಟ್ಟಿದ್ದೀವಿ. ಇರಲಿ, ಅಪರೂಪಕ್ಕೆ ಈ ರೀತಿ ಅವಾಗವಾಗ ನಾವು ಎಲ್ಲಾದರೂ ಹೋಗ್ತಿದ್ರೆ ನಮಗೆ ಈ ಥರ ಏನೂ ಅನಿಸಲ್ಲ. ಬಟ್ ನಾವು ಮನೇಲೇ ಇರೋದ್ರಿಂದ, ಸೊ ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಈ ರೀತಿ ಒನ್ ಡೇ ಫುಲ್ಲು ನಾನು ಹೋಗಿರಲಿಲ್ಲ. ಸೊ ಇವಾಗ ಹೋಗಿ ಬಂದಿರೋದಕ್ಕೆ ಈ ಥರ ಅನ್ನಿಸ್ತಿದೆ ಅಷ್ಟೇ. ನಾವೇ ಇಷ್ಟು ನಮಗೆ ಹಿಂಗೆ ಆಗ್ತಿದೆ. ವಿಷ್ಣು ಹೇಗಾಗಿದೆಯೋ ಅನ್ನೋ ಗೊತ್ತಿಲ್ಲ, ಮಲಗಿಬಿಟ್ಟಿದ್ದಾನೆ. ಮಲಗೇ ಇಲ್ಲ. ಲಾಸ್ಟ್ ಟೈಮಲ್ಲಂತೂ ಫುಲ್ ಹತ್ಬಿಟ್ಟ. ಸೊ ನನಗೆ ಫುಲ್ಲು ಬೇಜಾರಾಯಿತು. ಬಟ್ ಆದರೂ ತುಂಬ ಚೆನ್ನಾಗಿತ್ತು ಇವತ್ತಿನ ದಿವಸ. ಸೊ ಎಸ್, ನನಗೂ ಅಂಬಿಗೂ ಆ ಪ್ಲೇಸ್ ಅಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ನೀವು ಯಾರಾದರೂ ನೋಡಿದರೆ ಕಮೆಂಟಲ್ಲಿ ತಿಳಿಸಿ, ನೋಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಟೈಮ್ ಕಾವ್ಯಕ ಕರ್ಕೊಂಡು ಹೋಗಿದ್ವಿ. ಸೊ ಥ್ಯಾಂಕ್ ಯು. ಚೆನ್ನಾಗಿತ್ತು ಅಕ್ಕ, ವ್ಯೂ ಆಗಲಿ, ಇನ್ನು ಕೊಟ್ಟಿತ್ತು ಒಂದು ಸ್ಮಾಲ್ ಏನಿತ್ತು ಸರ್ಪ್ರೈಸ್, ಆ ಲೊಕೇಶನ್ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲ್ ಇಷ್ಟ ಆಯಿತು. ಬಿಕಾಸ್ ನನಗೆ ಈ ವ್ಯೂ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೋಸ್ಕರ. ನಿನಗೇನು ಅನ್ನಿಸ್ತು? ನನಗೂ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ಅದು ನಾನು ಕ್ರಿಕೆಟ್ ಆಡಕ್ಕೆ ಫೋನ್ ಮಾಡಿದ್ರಲ್ಲ, ಆ ಕಡೆ ಇತ್ತು ನನ್ನ ಜ್ಞಾನ. ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕಿತ್ತು, ಇವನು ಹೋಗಿಲ್ಲ. ನಾಳೆ ಸಂಡೇ ಗೈಸ್, ಮತ್ತೆ ನಾಳೆ ಹೋಗ್ತಾನೆ. ಮೊನ್ನೆ ಕೂಡ ಕ್ರಿಕೆಟ್ ಆಡಕ್ಕೆ ಹೋಗಿದ್ದ ಸಂಜೆ. ಅದಕ್ಕೆ ಇತ್ತೀಚೆಗೆ ಜಾಸ್ತಿ ಕ್ರಿಕೆಟ್ ಆಡೋದು ಆಗ್ಬಿಟ್ಟಿದೆ ಇವಂದು. ಏನು ಮಾಡೋಕ್ಕಾಗಲ್ಲ, ನೋಡ್ತಾ ಇದ್ದೀನಿ. ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ಬೇಕು. ಜಾಸ್ತಿ ಆಡ್ತಿದ್ಯಾ ಕ್ರಿಕೆಟ್ ಇತ್ತೀಚೆಗೆ? ಮಾತೆ ಕೇಳಲ್ಲ, ನಿಮ್ಮ ಮಾತು ಎಲ್ಲಿ ಕೇಳ್ತೀನಿ. ಆಯ್ತು ಬಿಡು, ಕೇಳ್ಬಿಡ. ಹೇಳು ಅಷ್ಟೇ ಗೈಸ್. ಈಗ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳ್ತೀನಿ ನನಗೇ ಗೊತ್ತಿಲ್ಲ ಅಷ್ಟೇ. ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲೇ ಅಲ್ಲಿ ನಾವು ಕಾವ್ಯಕ ಅವರೆಲ್ಲರೂ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ಮಲ್ಕೊಳ್ಳೋದು ಒಂದೇ ಬ್ಯಾಲೆನ್ಸು. ಇದು ಹೆಣ್ಣು ಮಾಡ್ಬಿಟ್ಟು ಮಲ್ಕೊಂಬಿಡೋಣ ಅಂತ ನಾವು ಅಷ್ಟೇ. ಪೋಸ್ಟ್ ಮಾಡೋಣ ಅಂತ. ಏನೇನೋ ಮಾಡ್ಬೇಕಂತಿತ್ತು ಅಲ್ಲಿ ಹೋದಾಗ. ಅಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂತ ಅಲ್ಲೆಲ್ಲ ನೋಡ್ತಾ. ಏನಂದ್ರೆ ಎಲ್ಲ ಮಾಡ್ಬೇಕು ಅನ್ಕಡೆ ಹೋದ್ವಿ. ಬಟ್ ಮಗು ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಅವ್ನು ಎತ್ಕೊಳ್ಳೋದ, ವಿಡಿಯೋಸ್ ಮಾಡೋದ, ಅವ್ನು ಯಾರ ಹತ್ರನೂ ಇರಲ್ಲ, ಏನ್ ಮಾಡೋದಂತಾನೆ ಗೊತ್ತಾಗಲ್ಲ. ಆದ್ರೂ ಆದಷ್ಟು ತೋರಿಸಿದೀವಿ. ಸೊ ಯಾರೆಲ್ಲ ವ್ಯೂನ ಇಷ್ಟಪಡ್ತಿರೋ ಜಾಸ್ತಿ ವಿಡಿಯೋ ಮಾಡ್ತಾರಲ್ಲ ಒಂಥರ ಮುಜುಗರ ಆಗ್ತಾ ಇತ್ತು. ಬಟ್ ನೆಕ್ಸ್ಟ್ ಟೈಮ್ ಒಂದು ಆಚೆ ಕಡೆ ಮಾಡ್ಬೇಕು ಅನ್ನೋದು ನಮಗೂ ಆಸೆ. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಒಂದು 10 ವಿಡಿಯೋ ಮಾಡೋ ಗಂಟ ಆಮ್ಯಾಗ ನಾವು ಪಳಗಿದ್ವು ಅಂದ್ರೆ ನಾವು ರೋಡಲ್ಲಿ ನಾವು ಮಾತಾಡ್ಕೊಂಡು ಅಂದ್ರೆ ಒಂದ್ ಸ್ವಲ್ಪ ನಿಂತ್ಕೊಳ್ಬೇಕು. ಇವಾಗ ಅವ್ನು ನಿಂತ್ಕೊಳ್ಳಲ್ಲ, ಏನಿಲ್ಲ, ಸುಮ್ನೆ ನಮ್ಗೆ ಇಟ್ಕೊಳಕ್ಕೆ ತೊಂದರೆ ಆಗುತ್ತೆ. ಅವ್ನು ಯಾರ ಹತ್ರ ಹೋದ್ರು ಅಳ್ತಿದ್ದ. ಅದೊಂದು ನಾವೇ ಹಿಡ್ಕೊಂಡು ನಾವೇ ಮನೇಲಿ ಮಾಡ್ಕೊಂಡು ನೋಡೋಣ. ನೆಕ್ಸ್ಟ್ ಹೋಗ್ಲಿ, ನೆಕ್ಸ್ಟ್ ಹೋದಾಗ ಇನ್ನೂ ಸ್ವಲ್ಪ ಬೆಟರ್ ಆಗಿ ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಏನಾದ್ರು ಇದೆಯಾ? ಹಿಂಗಾಗ್ಬಿಟ್ಟಿದ್ಯಾ ಅಂತಂದ್ರೆ ಬರ್ತೈತೆ ನನಗೆ, ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ಇದನ್ನ ಹೆಣ್ಣು ಮಾಡ್ಬಿಟ್ಟು ಮಲ್ಕೊಂಡ್ಬಿಡೋಣ ಅಂತ. 3 ಜನ ಇಲ್ಲೇ ಇದೀವಿ. ಸೊ ಅವನು ಕೂಡ ಇಲ್ಲೇ ಇದ್ದಾನೆ. ಅವ್ನು ತಲೆ ನೋಯ್ತದೆ ಅಂತ ಅವ್ನು ಸುಮ್ಮನೆ ಕೂತಾನೆ. ಇನ್ನೇನು ನಾನು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಸಿ ಯು, ಗುಡ್ ನೈಟ್. ಸೊ ಬಾಯ್, ಲವ್ ಯು. ಯಾರೆಲ್ಲ ಇನ್ನೂ ಅಂಬಿಕವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಥ್ಯಾಂಕ್ ಯು, ಲವ್ ಯು.